ನಟಿ ರಮ್ಯಾ ಅವರು ಅನೇಕ ದಿನಗಳ ನಂತರ ಮತ್ತೆ ಸುದ್ದಿಗೆ ಬಂದಿದ್ದಾರೆ. ಈ ಕಾರಣಕ್ಕೆ ಸುದ್ದಿಗೆ ಬರಬಾರ್ದಾಗಿತ್ತು, ಈ ಸುದ್ದಿ ಇಂಥ ಕಾರಣಕ್ಕೆ ಆಗಬಾರ್ದಾಗಿತ್ತು. ಶಿ ಇಸ್ ಅ ವಂಡರ್ಫುಲ್ ಆಕ್ಟ್ರೆಸ್. ಸಿನಿಮಾಕ್ಕೆ ಸಂಬಂಧಿಸಿದ ಯಾವುದೋ ಸುದ್ದಿ ಬಂದಿದ್ರು ಓಕೆ. ಇಲ್ಲೇನಾಗಿದೆ, ದರ್ಶನ್ ಕೇಸ್ ಎಲ್ಲಿಗೆ ಬಂದು ನಿಂತಿದೆ ಗೊತ್ತಲ್ಲ ನಿಮ್ಗೆ. ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯ ಸರ್ಕಾರ ಕೇಸ್ ಹಾಕೊಂಡಿದೆ, ಬೇಲ್ ಕ್ಯಾನ್ಸಲ್ ಮಾಡಿ ತಂದು ಅಂತ. ಆಯ್ತು, ಆಮೇಲೆ ಯಾಕೆ ಬೇಲ್ ಕ್ಯಾನ್ಸಲ್ ಮಾಡಬೇಕು? ಹೈಕೋರ್ಟ್ ಕೊಟ್ಟು ಬಿಟ್ಟಿದೆಯಲ್ಲ ಬೇಲು. ಕಾರಣಗಳ ಪಟ್ಟಿ ಕೊಡ್ತಾರೆ ಅವರು. ಇಂಪಾರ್ಟೆಂಟ್ ಬೇಲ್ ತಗೊಂಡಿದ್ದೆ ಆಪರೇಷನ್ ಮಾಡಿಸ್ಕೋಬೇಕು, ಭಯಂಕರ ಬೆನ್ನೋವಿದೆ, ಆಪರೇಷನ್ ಆಗದೆ ಹೋದರೆ ಕೈಕಾಲು ಬಿದ್ದು ಹೋಗ್ತವೆ ಅಂತ ಹೇಳಿ ಬೇಲ್ ತಗೊಂಡು ಆಪರೇಷನ್ನು ಇಲ್ಲ, ಟ್ರೀಟ್ಮೆಂಟು ಇಲ್ಲ, ಫಾರಿನ್ ಓಡಾಡ್ಕೊಂಡು ಶೂಟಿಂಗ್ ಮಾಡ್ಕೊಂಡಿದ್ದಾರೆ. ಕೇಸಿನ ಪ್ರಮುಖ ಸಾಕ್ಷಿಯ ಜೊತೆಗೆ ಸ್ಟೇಜ್ ಮೇಲೆ ಕಾಣಿಸಿಕೊಳ್ತಾ ಇದ್ದಾರೆ. ಮ್ಯಾಮ್ ಗಂಟೆಗೆ ಬರಬಾರ್ದು, 1 ಗಂಟೆ ಅಲ್ಲ 2 ಗಂಟೆ ಆಗಿರ್ಲಿ, ಆರ್ಮಿ ತರ ಕಾಪಾಡ್ತೀರಿ. ಕೇಸ್ನಲ್ಲಿ ಇನ್ನೂ ವಿಟ್ನೆಸ್ಗಳು ಯಾರು ಕಟಕಟೆಗೆ ಬಂದು ಸ್ಟೇಟ್ಮೆಂಟೇ ಕೊಟ್ಟಿಲ್ಲ. ಹೊರಗಡೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಸುಪ್ರೀಂ ಕೋರ್ಟ್ ಹ್ಯಾಸ್ ಟೇಕನ್ ಇಟ್ ಸೀರಿಯಸ್ಲಿ. ಗಂಭೀರವಾಗಿ ತೆಗೆದುಕೊಂಡಿದೆ ಸುಪ್ರೀಂ ಕೋರ್ಟು. ಜಾಮೀನು ಕೊಟ್ಟ ಹೈಕೋರ್ಟಿನ ಕ್ರಮವನ್ನು ಸ್ವಲ್ಪ ಕ್ವಶ್ಚನ್ ಮಾರ್ಕಲ್ಲಿ ಪ್ರಶ್ನೆ ಮಾಡಿದ್ದಾರೆ, ವಿಶ್ಲೇಷಣೆ ಮಾಡಿದೆ ಸುಪ್ರೀಂ ಕೋರ್ಟ್ನ ಪೀಠ. ನಿಮಗೆ ಸಮಾಜದ ಭಯ ಇಲ್ಲ, ಆ ಗಂಡನ ಭಯ ಇಲ್ಲ, ಸ್ನೇಹದ ಭಯ ಇಲ್ಲ. ಆ ಸುದ್ದಿಯನ್ನ ರಮ್ಯಾ ಅವರು ಪೋಸ್ಟ್ ಮಾಡಿದ್ರು. ಬೇಲ್ ಕ್ಯಾನ್ಸಲೇಷನ್ ಆಗುವ ಸಾಧ್ಯತೆ ಇರುವ ಸುದ್ದಿಯನ್ನು ಪೋಸ್ಟ್ ಮಾಡಿದ್ರು. I love you so much, Mani. ಸಾಮಾನ್ಯ ಜನರಿಗೆ ನ್ಯಾಯ ಸಿಗಲು ಸುಪ್ರೀಂ ಕೋರ್ಟ್ ಆಶಾ ಕಿರಣ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ. ಹೌದು ಹೌದು ಹೌದು. ನಿಮಗೆ ದರ್ಶನ್ ಫ್ಯಾನು ಅವ್ರ ಲೆವೆಲ್ ನೋಡಿದ್ರೆ ಈ ರೀತಿಯ ಪೋಸ್ಟ್ಗಳಿಗೆ ಬರುವಂಥವೆಲ್ಲ ಅಶ್ಲೀಲ, ಬೆದರಿಕೆ, ಕಮೆಂಟು ಅನ್ನೋದು ಅಂಡರ್ಸ್ಟುಡ್. ಅದು ನನಗೆ ಗೊತ್ತಿತ್ತು ನಾನು ಗೆಲ್ತೀನಿ ಅಂತ. ಸೋಲು ಸೆಕೆಂಡ್ರಿ ಸರ್, ಅಂಡರ್ಸ್ಟುಡ್. ನಾನು ರಮ್ಯಾ ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ, ಆದರೆ ವೆನ್ ಯು ಆರ್ ಪುಟ್ಟಿಂಗ್ ಸಮಥಿಂಗ್ ಲೈಕ್ ದಿಸ್ ಅಲ್ಲ, ನೀವು ಎಂಥವ್ರ ಜೊತೆಗೆ ಪಂಗ ಕಟ್ಕತ್ತಿದ್ದೀರಿ ಅನ್ನೋದ್ರ ಅಂದಾಜಿರ್ಬೇಕು. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. ಅಂದಾಜಿರ್ಬೇಕು. ರಮ್ಯಾ ಅವರು ಹಾಕಿದ್ರು ಅದನ್ನು, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಎರಡನೇ ಪೋಸ್ಟ್ ಮಾಡ್ತಾರೆ ಅವರು, ಕೆಟ್ಟ ಕೊಳಕ ಮೆಸೇಜ್ಗಳು. ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ. ಕಮೆಂಟ್ಗಳು ಬರೋದಕ್ಕೆ ಶುರುವಾದಾಗ ರೇಣುಕಾ ಸ್ವಾಮಿ ಮೆಸೇಜ್ಗಳಿಗೂ ದರ್ಶನ್ ಫ್ಯಾನ್ಸ್ ಮೆಸೇಜ್ಗಳಿಗೂ ವ್ಯತ್ಯಾಸ ಇಲ್ಲ ಅಂತ. ಹೌದು ಹೌದು. ನೋ ಡಿಫರೆನ್ಸ್ ಬಿಟ್ವೀನ್ ರೇಣುಕಾ ಸ್ವಾಮೀಸ್ ಮೆಸೇಜಸ್ ಅಂಡ್ ದರ್ಶನ್ ಫ್ಯಾನ್ಸ್ ಮೆಸೇಜಸ್. ನೀವು ಈಗ ಹೇಳ್ತಾ ಇದ್ದೀರಿ ಇದನ್ನ, ನಾ ರೇಣುಕಾ ಸ್ವಾಮಿ ಕೊಲೆ ಆದಾಗಲೇ ಹೇಳಿದ್ದೆ. ಅಂದರೆ ರೇಣುಕಾ ಸ್ವಾಮಿ ಕೊಲೆಯಾದಾಗ ಆ ಕೊಲೆಯನ್ನು ಸಮರ್ಥಿಸಿಕೊಳ್ಳೋರು ಏನಂದ್ರು, ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದರೆ ಹಿಂಗೆ ಮಾಡಬೇಕು ಅಂತ. ಇವ್ರು ಯಾರ್ಯಾರ ಮನೆ ಹೆಣ್ಣು ಮಕ್ಕಳ ವಿಷಯಕ್ಕೆ ಹೋಗಿಲ್ಲ ನಮಗೆ ಗೊತ್ತಿಲ್ವಾ? ನಿಮ್ಗೆ ಒಳ್ಳೇದಾಗ್ತದೆ ನಿಮಗೆ ಸೂರ್ಯ. ಮಹಿಳಾ ದ್ವೇಷದ ಮನಸ್ಥಿತಿಯುಳ್ಳ ಟ್ರೋಲ್ಗಳಿಂದಾಗಿ ಮಹಿಳೆಯರು ಮತ್ತು ಯುವತಿಯರು ಅತ್ಯಾಚಾರ, ಕೊಲೆಗೆ ಒಳಗಾಗುತ್ತಾರೆ ಅಂತ ರಮ್ಯಾ ಅವರ ಎರಡನೇ ಪೋಸ್ಟ್. ಈಗ ನಾವು ಟ್ರಾಪ್ ಹಾಕಿರೋ ಬಂದು ತಗಲಕೊಂಡ್ರೆ ಏನು ಮಾಡಬೇಕು? ಇದಕ್ಕೂ ಮತ್ತಷ್ಟು ಅಂದರೆ ಬೈಗಳ ಅಂದ್ರೆ ಅವ್ಯಾವು ನಿಮಗೆ ಅಮ್ಮ ಅಕ್ಕ ಅಯ್ಯೋ ಬೇಡದು ವಿಷಯ. ನಾನು ಹೇಳೋದು ಕೇಳಿಲ್ಲ, ನಮ್ಮ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟಂತಿರೋದು. ಮೂರನೇ ಪೋಸ್ಟ್ ಹಾಕ್ತಾರೆ ರಮ್ಯಾ, ದರ್ಶನ್ ಅಭಿಮಾನಿಗಳೇ ನಿಮ್ಮ ಮೆಸೇಜ್ಗಳು ಸಾಕ್ಷಿಯಾಗುತ್ತವೆ, ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ. ಇವನೇನು ಮಕ್ಕ ಹೇಳ್ತೀನಿ ಇಟ್ಕೊಂಡವನೇ. ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಇವೆಲ್ಲದಕ್ಕೂ ಕೂಡ ಬಂದಂಥದ್ದು ಕೆಟ್ಟ ಕೊಳಕ ಕಮೆಂಟ್ಗಳು, ಅಶ್ಲೀಲ ಮೆಸೇಜ್ಗಳು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಒಂದು ವಿಚಿತ್ರ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾವ ಮಾತುಗಳನ್ನು ಎದುರ ಬದರು ನಿಂತ್ಕೊಂಡಾಡಿದ್ರೆ ಮಕ ಕೆತ್ತ ಹೋಗೋಂಗೆ ಹೊಡೆಸ್ಕೊತಾರೋ ಆ ಮಾತುಗಳನ್ನು ಈಗ ಎಲ್ಲೋ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬಹುದು. ಅಂಥ ಮಾತುಗಳನ್ನು ಚೀಪ್ ಡೇಟಾ ಇರುವ, ಕಡಿಮೆ ರೇಟಿಗೆ ಮೊಬೈಲ್ಗಳು ಸಿಗುವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೀವಿ. ಅವೇ ಮಾತುಗಳನ್ನು ಎದರ ಬದರ ಹೇಳಿದ್ರೆ ಏನಾಗ್ತಿತ್ತು ಕತೆ?
ಹೋರಾಟ ಮಾಡಿದ್ದೀವಿ. ಏನು ಇಲ್ಲ ಖಾಲಿ ಪಲಾವ್ ಈಗ ಎಲ್ಲೋ ಕೂತ್ಕೊಂಡು ಹಾಕ್ಬಿಡ್ಬೋದು. ಯಾರದೋ ಹೆಸರಿನಲ್ಲಿ ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಬಹುದು. ನಾಳೆ ಕಂಪ್ಲೇಂಟ್ ಆದರೆ ಅಕೌಂಟ್ ಡಿಲೀಟ್ ಮಾಡ್ದ ತನ್ನ ಪಾಡಿಗೆ ತನ್ನ ಸಂತೆಯಲ್ಲಿ ಕಳೆದೋಗ್ಬಿಟ್ಟ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ನಡೆದು ಬಿಡುತ್ತೆ. ನಾನು ಮೇನ್ ಸ್ಟ್ರೀಮ್ ಮೀಡಿಯಾಗೂ ಸೋಷಿಯಲ್ ಮೀಡಿಯಾಗೂ ಇರೋ ಇಂಪಾರ್ಟೆಂಟ್ ವ್ಯತ್ಯಾಸ ಅದು. ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ತುಂಬ ರೆಸ್ಪಾನ್ಸಿಬಲ್ ಆಗಿ ಮಾತಾಡಬೇಕಾಗತ್ತೆ. ಇಲ್ಲೇ ಕೂತ್ಕೊಂಡಿರ್ತೀವಿ ನಾವು. ನಾಳೆ ಯಾರೋ ಸಿಟ್ಟಿಗೆದ್ದವರು ಒಂದು 10 ಕೋಟಿ ಕೇಸ್ ಹಾಕಿದ್ರೆ ಅದನ್ನ ಅನುಭವಿಸ್ಬೇಕು. ಅಲ್ಲಿ ಹಂಗಲ್ಲ, ಅಕೌಂಟ್ ಡಿಲೀಟ್ ಮಾಡ್ದ ನಾಪತ್ತೆ ಆದ, ಮುಗೀತು. ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ವಾರ ಜುಲೈ 24 ಅನ್ಸುತ್ತೆ. ಸೊ ನಾನು ಅದನ್ನ ಆಕ್ಚುಲಿ ಶೇರ್ ಮಾಡಿದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ. ಅದಾದ್ಮೇಲೆ ಟ್ರೋಲ್ಗಳೆಲ್ಲ ಶುರು ಮಾಡ್ಕೊಂಡ್ರು. ನನ್ಗೆ ಅನ್ನಿಸ್ತು ಈ ರೇಣುಕಾ ಸ್ವಾಮಿಗೂ ಮತ್ತೆ ಇವ್ರು ಮೆಸೇಜ್ ಮಾಡೋದಕ್ಕೂ ಏನು ವ್ಯತ್ಯಾಸನೇ ಇಲ್ಲ. ಆ್ಯಂಡ್ ಸೊ ಖಂಡಿತವಾಗ್ಲೂ ನನಗೆ ಈ ಥರ ಕಳಿಸ್ತಾರೆ ಅಂದರೆ ಇನ್ನು ಸಾಮಾನ್ಯ ಹೆಣ್ಮಕ್ಳಿಗೆ ಯಾವ ಥರ ಕಳಿಸ್ತಾ ಇರ್ಬೋದು. ನಮ್ಮ ಸಮಾಜ ಎಷ್ಟು ಕೀಳ್ಮಟ್ಟಕ್ಕೆ ಬಂದಿದೆ ಅಂತ ನನಗೆ ತುಂಬ ಬೇಸರ ಆಯಿತು. ಸೊ ಹಾಗಾಗಿ ಐ ಥಾಟ್ ದ್ಯಾಟ್ ಇದನ್ನ ಹಾಗೆ ಸುಮ್ಮನೆ ಬಿಡಬಾರ್ದು ಅಂತ. ಸೊ ಹಾಗಾಗಿ ನಾನು ಇವತ್ತು ಬಂದು ಕಮಿಷನರ್ ಸಾಹೇಬ್ರಿಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರು ಅಕ್ಸೆಪ್ಟ್ ಮಾಡಿದ್ದಾರೆ. ಇಲ್ಲೇ ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಇದೆ ಕಮಿಷನರ್ ಆಫೀಸಲ್ಲಿ. ಸೊ ಅಲ್ಲಿಗೆ ಅವರು ಫಾರ್ವರ್ಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ನನಗೆ ಎಷ್ಟು ಜನ ಹೆಣ್ಮಕ್ಳು ಸಪೋರ್ಟ್ ಮಾಡಿ ನನಗೆ ಮೆಸೇಜಸ್ ಕಳಿಸಿದ್ದಾರೆ ಅಂದರೆ ನಾನು ಹೇಳಬಲ್ಲೆ. ನಾನು ಆ್ಯಕ್ಚುಲಿ ಇನ್ 1-2 ಡೇಸ್ ಅಲ್ಲಿ ನಾನು ಎಲ್ಲ ಕೊಲೆಕ್ಟ್ ಮಾಡಿ ನಾನು ಬೇಕಾದ್ರೆ ಹಾಕ್ತೀನಿ. ಇಂಡಸ್ಟ್ರಿನಲ್ಲೂ ಕೂಡ ನನಗೆ ತುಂಬಾ ಜನ ಮೆಸೇಜ್ ಮಾಡಿದ್ದಾರೆ, DM ಮಾಡಿದ್ದಾರೆ. ಬಟ್ ಅವ್ರಿಗೆ ಸಂಕೋಚ. ನೀನ್ ಯಾರ ನಮ್ಗೆ ಊಬ್ಕೊಂಡ್ಬಿಡ್ತೀವಿ ನಿನ್ನ. ಪರ್ಟಿಕ್ಯುಲರ್ ಅಕೌಂಟ್ಸ್ ಯಾವ್ದು ಜಾಸ್ತಿ ಕೆಟ್ಟದಾಗಿತ್ತು, ಥ್ರೆಟ್ನಿಂಗ್ ಆಗಿತ್ತು, ಅದನ್ನ ಮಾತ್ರ ನಾನು ಹಾಕಿದ್ದೀನಿ. ದಿ ಗಿವನ್ ರೇಪ್ ಥ್ರೆಟ್ಸ್, ರೇಣುಕಾ ಸ್ವಾಮಿ ಬದಲು ನಿಮ್ಮನ್ ಮರ್ಡರ್ ಮಾಡಬೇಕಾಗಿತ್ತು ಅಂತ ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ ಹಾಕಿದ್ರು. ಮತ್ತೆ ಬೇರೆ ಐ ಕಾಂಟ್ ಇವನ್ ರಿಪೀಟ್ ಇಟ್. ಸೊ ಹಾಗಾಗಿ ಅವ್ರ ನಂಬರು ಇಲ್ಲ ನನ್ನ ಹತ್ರ. ಅಂಡ್ ಐ ಆಮ್ ನಾಟ್ ಇನ್ ಟಚ್ ವಿತ್ ದೆಮ್.